ನಾವು ಈ ಹಿನ್ನೆಲೆಯಲ್ಲಿ ವ್ರತ ಅಂತ ನೋಡಿದಾಗ ನಾವಿವತ್ತು ಏನು ಎಷ್ಟೊಂದ್ ಸಂದರ್ಭದಲ್ಲಿ ಹೆದರ್ಕೊಂಡು ವ್ರತಗಳನ್ನ ಮಾಡ್ತೀವಿ. ಅದು ವ್ರತನ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೋದು. ಯಾವ್ದೋ ಒಂದ್ ಸಂದರ್ಭದಲ್ಲಿ ನಾವೇನೋ ಹೊರಗಡೆ ಇದ್ವಿ, ನಮ್ಗೆ ಸ್ನಾನ ಮಾಡಕ್ ಆಗಿಲ್ಲಪ್ಪ. ಅಯ್ಯೋ ಸ್ನಾನ ಮಾಡಿಲ್ಲ, ದೇವ್ರ ಪೂಜೆ ಮಾಡ್ಬಿಟ್ವಿ, ದೇವ್ರ್ ನನಗ್ ಶಿಕ್ಷೆ ಕೊಟ್ಬಿಡ್ತಾನೆ. ಹೆದರ್ಬೇಕಾಗಿಲ್ಲ. ನಾ ಸ್ನಾನ ಮಾಡದೇ ಇದ್ರು ಸತ್ಯ ಹೇಳ್ಬೋದಲ್ಲ, ನಾ ಸ್ನಾನ ಮಾಡದೇ ಇದ್ರು ಅಹಿಂಸೆಯನ್ನ ಪಾಲನೆ ಮಾಡ್ಬೋದಲ್ಲ. ಏನೋ ಸಂದರ್ಭದಲ್ಲಿ ಸ್ನಾನ ಮಾಡಕ್ ಆಗ್ಲಿಲ್ಲಪ್ಪ, ಆದ್ರೆ ಇವೆಲ್ಲದನ್ನು ವ್ರತಗಳನ್ನ ಪಾಲನೆ ಮಾಡೋದಕ್ ಸಾಧ್ಯ ಇದೆ. ಆದ್ರೆ ನಾವ್ ಇವತ್ ಅರ್ಥ ಮಾಡ್ಕೊಂಡಾಗೆ ವ್ರತ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರೆ ಪಾಲನೆ ಮಾಡಕ್ ಆಗಲ್ಲ. ಅವಾಗ ಏನಾಗುತ್ತೆ, ಹೆದರಿಕೆ, ಅಯ್ಯೋ ಹೀಗಾಗೋಗಿದೆ, ನನ್ಗೆ ಏನಾದ್ರೂ ಆಗೋಗುತ್ತೇನೋ. ನಮ್ ಪರಿಚಯದವ್ರೊಬ್ರು ಎಲ್ಲೋ ಯಾತ್ರೆ ಹೋಗಿದ್ರಂತೆ. ಅವರು 2nd ಕ್ಲಾಸ್ ಟ್ರೈನ್ ಅಲ್ಲಿ ಯಾತ್ರೆ ಹೋಗಿದ್ದು. ಆದ್ರೆ ಎಂಥ ಮಡಿವಂತ್ರು ಅಂತ ಹೇಳಿದ್ರೆ, ಅಯ್ಯೋ ದೇವ್ರ ಪೂಜೆ ತಪ್ಸ್ಬಿಟ್ಟು ಯಾರಾದ್ರೂ ಮಾಡಕ್ ಆಗತ್ತಾ, ಯಾರಾದ್ರೂ ಹೋಗಕ್ ಆಗತ್ತಾ? ಅದಕ್ಕೆ ಆ ಟ್ರೈನ್ ಅಲ್ಲಿ ಏನ್ ವಾಶ್ರೂಮ್ ಇರುತ್ತೆ ಅಲ್ಲಿ ಸ್ನಾನ ಮಾಡ್ಕೊಂಡು 2nd ಕ್ಲಾಸ್ ಅಲ್ಲಿ ಅಲ್ಲಿ ಬಟ್ಟೆ ಒಕ್ಕೊಂಡು ಅಲ್ಲಿ ಏನು ಟ್ರೈನ್ ಸೀಟ್ ಇರುತ್ತೆ ಆ ಸೀಟ್ ಮೇಲೆ ಎಲ್ಲಾ ಮಡಿ ಮಾಡಿ ಅಲ್ಲಿ ದೇವ್ರನ್ನಿಟ್ಟು ಪೂಜೆ ಮಾಡ್ಕೊಂಡು ಯಾತ್ರೆ ಮುಗಿಸ್ಕೊಂಡ್ ಬಂದ್ವಿ. ಎಷ್ಟು ಚೆನ್ನಾಗಿರುತ್ತೆ. ಇದನ್ ಯಾರಾದ್ರೂ ಶೌಚ ಅಂತಾರ, ಕ್ಲೆನ್ಲಿನೆಸ್ ಅಂತಾರ? ಇಷ್ಟು ಅತಿರೇಕಕ್ಕೆ ನಾವು ಹೋಗ್ಬಿಡ್ಬಾರ್ದು. ಯಾವಾಗ ಹೋಗ್ತೀವಿ, ವ್ರತ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಹೋಗ್ತೀವಿ. ದೇವ್ರ ಪೂಜೆ ಮಾಡದೆ ಊಟ ಮಾಡೋ ಹಾಗಿಲ್ಲ. ಅದಕ್ಕೆ ಈ ಮಟ್ಟದಲ್ಲ. ಯಾಕೆ ಹೀಗಾಗತ್ತೆ ಅಂದ್ರೆ ವ್ರತದ ಅರ್ಥ ನಾವು ತಿಳ್ಕೊಳ್ಳಿಲ್ಲ. ವ್ರತ ಅಂತಂದ್ರೆ ಯಾವ್ದು? ಸದಾಕಾಲ ಜೀವನದಲ್ಲಿ ಆಚರಿಸ್ಬೇಕಾಗಿರುವಂತದ್ದು ವ್ರತ. ಅಲ್ಲಿ ಏನು ನೆಪಗಳನ್ನ ಕೊಡೋ ಹಾಗಿಲ್ಲ. ಸದಾಕಾಲ ಆಚರಿಸ್ಬೇಕು ಅಂತಂದ್ರೆ ಅದು ಪ್ರಾಕ್ಟಿಕಲ್ ಆಗು ಇರ್ಬೇಕಲ್ಲ, ಸದಾಕಾಲ ಆಚರಿಸೋ ತರ ಇರ್ಬೇಕಲ್ಲ. ಪತಂಜಲಿಗಳು ಏನ್ ಕೊಟ್ಟಿದ್ದಾರೆ? ಅಹಿಂಸೆ ಇರ್ಬೋದು, ಸತ್ಯ ಇರ್ಬೋದು, ಅಸ್ಥೇಯ ಇರ್ಬೋದು, ಬ್ರಹ್ಮಚರ್ಯ, ಅಪರಿಗ್ರಹ, ಇದೆಲ್ಲಾ ಕಡೆನೂ ನಾವ್ ಆಚರಿಸಕ್ ಆಗತ್ತೆ. ಇಂಪ್ರಾಕ್ಟಿಕಲ್ ಅಲ್ಲ, ಅದು ಪ್ರಾಕ್ಟಿಕಲ್ ಆಗಿದೆ. ಆಚರಿಸುವಂತ ಒಂದು ಗಟ್ಟಿದನ ನಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಎಂತ ಪರಿಸ್ಥಿತಿಯಲ್ಲೂ ಅದನ್ನ ನಾವು ಆಚರಿಸ್ಕೊಂಡು ಹೋಗ್ಬೋದು. ಅದನ್ನ ವ್ರತ ಅಂತ ಕರೀತಾರೆ. ಈ ವ್ರತಗಳನ್ನ ಆಚರಿಸೋದಕ್ಕೆ ನಮ್ಗೆ ಪ್ರೇರಣೆ ಯಾವುದು ಅಂತಂದ್ರೆ, ಮೇಲ್ನೋಟಕ್ ನೋಡಿದ್ರೆ ಈ ಮಂತ್ರದ 1ನೇ ವಾಕ್ಯಕ್ಕೂ 2ನೇ ವಾಕ್ಯಕ್ಕೂ ಸಂಬಂಧ ಇಲ್ವೇನೋ ಅಂತ ಅನ್ಸುತ್ತೆ. 1ನೇ ವಾಕ್ಯ ಏನ್ ಹೇಳ್ತಿದೆ? ವಿಷ್ಣೋಹೋ ಕರ್ಮಾಣಿ ಪಶ್ಯತ. ಇಡೀ ಜಗತ್ತನ್ನ ವ್ಯಾಪಿಸಿರುವಂತಹ ಭಗವಂತ ಯಾರಿದಾನೆ ಅವನ ಕೆಲಸಗಳನ್ನ ನೋಡಿ. ಯಥೋ ವ್ರತಾನಿ ಪಸ್ಪಶೆ, ಅದರ ಕಾರಣದಿಂದ ನೀವು ವ್ರತಗಳನ್ನ ಆಚರಿಸಿರಿ ಅಂತ ಹೇಳ್ತೀವಿ. ಏನ್ ಸಂಬಂಧ? ಭಗವಂತನ ಈ ಸೃಷ್ಟಿಗೂ ನಾವು ವ್ರತಗಳನ್ನ ಆಚರಿಸೋದಕ್ಕೂ ಸಂಬಂಧ ಏನಿದೆ? ನಿಜವಾಗ್ಲೂ ಸಂಬಂಧ ಇದೆ. ಭಗವಂತನ ಸೃಷ್ಟಿ ಏನಿದೆ ಅದನ್ನ ನಾವು ಸರಿಯಾಗಿ ನೋಡಿದ್ದೆ ಆದ್ರೆ ಸದಾಚಾರಗಳನ್ನ ನಾವ್ ಇಟ್ಕೊಳ್ಬೇಕು, ಸರಿಯಾದ ರೀತಿ ನೀತಿಯನ್ನ ಪಾಲನೆ ಮಾಡ್ಬೇಕು ಅನ್ನುವಂತ ಭಾವನೆ ತನ್ನಿಂದ ತಾನೇ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ನಾವು ಈ ಭಗವಂತನ ಸೃಷ್ಟಿಯನ್ನ ನಾವ್ ಅರ್ಥ ಮಾಡ್ಕೊಂಡಿಲ್ಲ. ನಾವೇನ್ ಮಾಡಿದೀವಿ? ವ್ರತ ಅನ್ನೋ ಹೆಸರಲ್ಲಿ ಭಗವಂತನ ಸೃಷ್ಟಿನ ಹಾಳು ಮಾಡಿದೀವಿ. ಇನ್ನೂನು ಬೇರೆ ಬೇರೆ ರೀತಿಯಲ್ಲಿ ನೀರ್ ಗಲೀಜ್ ಮಾಡಿದೀವಿ, ಗಾಳಿ ಹಾಳು ಮಾಡಿದೀವಿ. ಯಾತ್ರಾ ಸ್ಥಳ ಅಂತ ಹೇಳಿದ ತಕ್ಷಣ ಅದು ಗಲೀಜ್ ಅಂತಾನೆ ಲೆಕ್ಕ. ಅಲ್ಲಿ ಕ್ಲೀನ್ ಆಗಿರತ್ತೆ ಅನ್ಕೊಂಡ್ ಹೋಗ್ಲೇಬಾರ್ದು. ಪ್ರಕೃತಿಯನ್ನ ಹಾಳು ಮಾಡಿದೀವಿ. ಯಾಕೆ ಹೀಗ್ ಮಾಡಿದೀವಿ? ಯಾಕೆ ಅಂತಂದ್ರೆ ವಿಷ್ಣು ಕರ್ಮಾಣಿ ಪಶ್ಯತ, ಭಗವಂತನ ಈ ವ್ಯವಸ್ಥೆಯನ್ನ ನೋಡ್ಬೇಕು ಅನ್ನೋದನ್ನ ನಾವ್ ಅರ್ಥ ಮಾಡ್ಕೊಂಡಿಲ್ಲ. ಅದನ್ನ ನೋಡ್ದಾಗ್ಲೇನೆ ಯತಃ ವ್ರತಾನಿ ಪಸ್ಪಶೆ, ಸರಿಯಾದ ವ್ರತಗಳನ್ನ ಮಾಡೋದಕ್ಕೆ ನಿನಗೆ ಪ್ರೇರಣೆ ಸಿಗತ್ತೆ. ಭಗವಂತನ ವ್ಯವಸ್ಥೆ ಏನಿದೆ? ಒಂದು ಬೀಜದಿಂದ ಮೊಳಕೆ ಬಂದ ಅದು ಗಿಡ ಆಗಿ ಹಣ್ಣು ಕೊಡೋರ್ಗು ಎಂಥ ವ್ಯವಸ್ಥೆ. ನಾವ್ ಅದನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ, ಫೀಲ್ ಮಾಡಿದ್ರೆ ಹೃದಯದಿಂದ ನಮಗ್ ಅರ್ಥ ಆಗತ್ತೆ. ಹೌದಲ್ಲ, ಎಂಥ ವ್ಯವಸ್ಥೆ ಅದು, ನಮ್ಮಿಂದ ಮಾಡಕ್ ಆಗದೆ ಇರೋಂಥ ವ್ಯವಸ್ಥೆ. ಎಷ್ಟು ಜೀವಿಗಳಿಗೆ ಹೊಟ್ಟೆ ತುಂಬಿಸುತ್ತೆ, ಎಷ್ಟು ಜೀವಿಗಳಿಗೆ ಗಾಳಿ ಕೊಡುತ್ತೆ. ಏನ್ ವ್ಯವಸ್ಥೆ ಅದು? ಇಡೀ ಜಗತ್ತಿನ ವ್ಯವಸ್ಥೆಯನ್ನ ನೋಡಿದ್ರೆ ನಮ್ ಭೂಮಿ ಎಲ್ಲಿದೆ? ಯಾರು ಹಿಡಿದಿಟ್ಕೊಂಡಿದ್ದಾರೆ ಅದನ್ನ? ಆದ್ರೆ ಯಾವತ್ತಾದ್ರೂ ಭೂಮಿ 1 ಇಂಚ್ ಆಚೆ ಈಚೆ ಹೋಗಿದ್ದನ್ನ ನೋಡಿದೀವ? ಅಥವಾ ಒಂದ್ ಸ್ವಲ್ಪ ತಡವಾಗಿ ಸುತ್ತದನ್ನ ನೋಡಿದೀವ? ಹಾಗಾದ್ರೆ ನಮ್ ಕತೆ ಏನು? ವ್ಯವಸ್ಥೆ. ಯಾರ ವ್ಯವಸ್ಥೆ? ವಿಷ್ಣು ಕರ್ಮಾಣಿ, ಆ ಭಗವಂತನ ಒಂದು ಕೆಲಸಗಳನ್ನ ನೋಡಿ. ಏನೆಲ್ಲಾ ಮಾಡ್ಕೊಟ್ಟಿದ್ದಾನೆ ಭಗವಂತ, ಯಾಕೆ ಮಾಡ್ಕೊಟ್ಟಿದ್ದಾನೆ? ಯಾಕೆ ಭಗವಂತನ ವ್ಯವಸ್ಥೆಯನ್ನ ನೋಡ್ಬೇಕು? ಅವ್ನ್ ಯಾಕೆ ಮಾಡ್ಕೊಟ್ಟಿದ್ದಾನೆ ಈ ವ್ಯವಸ್ಥೆನೆಲ್ಲ? ಯಾಕೆ ಮಾಡ್ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನಾವು ಸತ್ಕಾರ್ಯವನ್ನ ಮಾಡ್ಲಿ, ನಮಗೆ ಏನೊಂದು ಸಂತೋಷ ಬೇಕು ಅನ್ನೋಂತ ಅಪೇಕ್ಷೆ ಇದೆ, ಅದನ್ನ ನಾವೆಲ್ಲರೂ ಪಡೀಲಿ ಅನ್ನೋ ಒಂದೇ ಕಾರಣಕ್ಕೆ ಇಷ್ಟೆಲ್ಲ ದೊಡ್ಡ ವ್ಯವಸ್ಥೆ ಇದೆ. ಇಲ್ಲಿ ಮುಖ್ಯ ಕೇಂದ್ರ, ಇಡೀ ಸೃಷ್ಟಿಗೆ ಮುಖ್ಯ ಕೇಂದ್ರನೇ ಮನುಷ್ಯ ಜನ್ಮ.
ಅಂದ್ರೆ ಮನುಷ್ಯ ಏನನ್ ಬೇಕಾದ್ರೂ ಅನುಭವಿಸಿ ಎಲ್ಲದನ್ನು ಹಾಳು ಮಾಡೋದಕ್ಕೆ ಅವನಿಗೆ ಲೈಸೆನ್ಸ್ ಇದೆ ಅಂತ ಅರ್ಥ ಅಲ್ಲ. ಇವತ್ತು ನಮ್ಮ ಅರ್ಥ ಅದೇನೇನೆ. ಮನುಷ್ಯ ಕೇಂದ್ರ ಬಿಂದು ಅಂದ್ರೆ ಏನ್ ಅರ್ಥ? ಪ್ರಾಣಿಗ್ ಇದೆಯೋ ಇಲ್ವೋ ಕಿತ್ಕೋ ತಿನ್ನು, ಪ್ರಕೃತಿ ಸರಿ ಇದೆಯೋ ಇಲ್ವೋ ನೀನ್ ತಗೋ, ನಿನ್ ಸಂಪತ್ತು ನೀನ್ ಏನ್ ಬೇಕಾದ್ರೂ ಮಾಡೋ, ಅದಲ್ಲ. ಮನುಷ್ಯ ಕೇಂದ್ರ ಬಿಂದು ಅಂದ್ರೆ ಏನರ್ಥ? ಮನುಷ್ಯನ ಸಾಧನೆಗೋಸ್ಕರ ಇದೆಲ್ಲ ಇದೆ ಅಂತ ಅರ್ಥ. ಮನುಷ್ಯ ಜನ್ಮ ಇದೆ, ಮನುಷ್ಯ ಜನ್ಮದಲ್ಲಿ ನಾವೊಂದಿಷ್ಟು ಸಾಧನೆ ಮಾಡ್ಬೇಕು. ಆ ಸಾಧನೆ ಕಾರಣದಿಂದ ನಾವ್ ಏನೋ ಒಂದು ಸಂತೋಷವನ್ನ ಬಯಸ್ತಾ ಇದೀವಿ, ಆ ಸಂತೋಷ ನಾವು ಪಡಿತೀವಿ. ಅದಕ್ಕೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಆದ್ರೆ ಈ ಒಂದು ಮನುಷ್ಯ ಜನ್ಮ ಇಷ್ಟೆಲ್ಲ ಜೀವರಿಗೆ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವ್ಯವಸ್ಥೆ ಬೇಕಲ್ಲ. ಶರೀರ ಬೇಕು, ಶರೀರ ಪೋಷಣೆಗೆ ವ್ಯವಸ್ಥೆ ಬೇಕು, ಅದು ತನ್ನಿಂದ ತಾನೇ ಸಸ್ಟೈನ್ ಆಗ್ಬೇಕು. ಒಂದಕ್ಕೆ ಒಂದು ಡಿಪೆಂಡ್ ಆಗಿ ಒಂದಕ್ಕೆ ಒಂದು ಹೊಂದಿಕೊಂಡು ಏನಾಗ್ಬೇಕದು ಸಸ್ಟೈನ್ ಆಗ್ಬೇಕು. ಈ ಪ್ರಕೃತಿ, ಈ ಜಗತ್ತು, ಅದಕ್ಕೆ ಎಷ್ಟು ದೊಡ್ಡ ವ್ಯವಸ್ಥೆ ಬೇಕು. ಯಾರು ಮಾಡಿದ್ದಾರೆ ಆ ವ್ಯವಸ್ಥೆಯನ್ನ? ವಿಷ್ಣು ಅಂತಂದ್ರೆ ಸರ್ವವ್ಯಾಪಕನಾದಂತಹ ಭಗವಂತ ಮಾಡಿದಾನೆ.